ಪಟ್ಪಟ್ನೆ ರೆಡಿ ಮಾಡ್ಕೊಂಡು ಹೋಗೋದು ಬಿಡು. ನೀನು ಇನ್ನಿಲ್ಲೇ ಕೂತಿದೆಯಲ್ಲ, ಹಾಂ ಪಟ್ಪಟ್ನೆ ರೆಡಿಯಾಕು ಹೋಗೋದಾ. ಏ ಸುಮ್ಮನಿರಿ, ನಮ್ಮ ಅಕ್ಕ ತಂಗಿಯರಿಗೆಲ್ಲ ಹೇಳಿವ್ನಿ, ಅವರೆಲ್ಲ ಬರಬೇಡ್ದ, ಅವರೆಲ್ಲ ಬರಲಿ, ಬಂದಮೇಲೆ ತಟ್ಟೆ ಸಮ ತಗೊಂಡು ಹೋಗಾಯ್ತದೆ. ರಾವಿಗೆ ಒಲೆ ಕೊಟ್ರಲ್ಲ, ಇಸ್ಕೊಬರ್ಬೇಕಾಯ್ತಲ್ಲ. ಅಲ್ಲ ಈ ಬಡ್ಡಿ ಮಕ್ಕ ಮತ್ತೆ ಬಿಟ್ನಲ್ಲ ಅವಕ್ಕೆಯ ಬಿಡು. ನಿನ್ನ ಮಗನ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಇಸ್ಕೊಬಿಡ್ತೀನಂತೆ. ಆಮೇಲೆ ಹಂಗೆ ಆಟ ಕೇಳ್ಬಿಟ್ಟಿವ್ನಿ, ಹೋಗಿ ಬಂದ್ಬಿಡೋದ. ಆಟ ಸಾಕದ, ಆಟ ಕೇಳಿದ್ರಲ್ಲ, ನನ್ನ ತಂಗಿ ಗಂಡ, ಆಮೇಲೆ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ ಅವರೆಲ್ಲ ಬರ್ತಾರೆ. ಎಲ್ಲರಿಗೂ ಬೇಡವಾ? ಏ ಅದು ಹೆಂಗೆ ನೀವು ಹೇಳೋ ಚಂದ ನೀವು? ಹಾಂ ಅದು ಹೆಂಗೆ ಹೇಳಿರಿ? ಮಾಡಿ ಒಂದು ತೊಟ್ಟಂಪನೆಯ. ಈಗ ತಟ್ಟೆ ಸಾಮಾನು ತಗೊಳಕ್ಕೆ ನಾವು ಈಗಲೂ ತಂದು ಮಡಿಕೊಳ್ಳೋದು, ಇಲ್ಲ ಹೋಗೋದು ತಗೊಂಡೋಗೋದ. ಯಾಕೆ ಚಿಂತೆ ಮಾಡಿರಿ? ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು, ನನ್ನ ತಂಗಿ ಮಕ್ಕಳು ಎಲ್ಲ ಬರ್ತಾರೆ ಕತೆ. ತಗೊಂಡೋಗಕ್ಕೆ ಹೋಗ್ತಾಯ್ತದೆ, ತಲೆಯನ್ನು ಕಿಡ್ಸ್ಕೊಳಕೋಬಿಡಿ. ಪಟ್ಪಟ್ನೆ ನಿಮ್ಗೆ ಎರಡು ಬೇಕು ಅಂತ ಕರ್ಕೊಳ್ಳಿ. ಮದುವೆ ಒಳ್ಳೆ ಜೋರ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು. ಅವ್ರ ಮನೆ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿದ್ದು. ಇಷ್ಟು ಒಳ್ಳೆಯವರು ಗೊತ್ತವರು, ಭಾರಿ ಒಳ್ಳೆಯವರು. ನೋಡ್ರಿ ಹೆಣ್ಣು ಏನು ಅಪ್ರಂಜಿ ಹೆಂಗದೆ ಗೊತ್ತಾ ಹೆಣ್ಣು. ಒಬ್ಬ ಕತ್ತೆತ್ ನೋಡೋಕ್ಕಿಲ್ಲ, ಎಷ್ಟು ಚೆನ್ನಾಗದೆ ಅಂದರೆ ಭಾಳ ಚೆನ್ನಾಗದೆ. ನಾವು ಅಂತೆ ಸೊಸೆ ಪಡೆಗೆ ಪುಣ್ಯ ಮಾಡಿದ್ದು ನಾವು. ಕನಿ ನಾವು ಅವ್ರ ಪಡೆಗೆ ಪುಣ್ಯನೇ ಮಾಡಿದ, ಮತ್ತೆ ನೀವು ಹೇಳಂಗೆ. ಸರಿ ತಡಾರ ಮಾಡಬೇಡ ನೀನು, ಮಳೆ ಹೊತ್ತು ಬೇರೆ, ಬಿರ್ಬಿರಿ ರೆಡಿಯಾಗು. ಹೇಳ್ದಲ್ಲ, ಹೋಗಿದ್ದೀವಿ ಸೀರೆಗೆ ಇಸ್ಕೊಬಂದ್ಬಿಡಿ. ತಟ್ಟೆ ಸಾಮಾನು ಅತ್ತಾಗೆ ತಗೊಂಡು ಹೋಗ್ತಾಯ್ತದೆ, ಬಟ್ಟೆ ಇಸ್ಕೊಬಂದ್ಬಿಡಿ, ಹೋಗ್ಬಿಡೋಕಾಯ್ತದೆ. ಆಮೇಲೆ ಫೋನ್ ಮಾಡಿ ಹೇಳ್ಬಿಡ್ಬೇಕಿತ್ತು, ನೀವು ಇಷ್ಟು ಜನ ಬರ್ತೀವಿ ಅಂತ. ಇಷ್ಟೊತ್ತಿಗೆ ಬೇಡ ಸುಮ್ಕಿರು, ಇಷ್ಟೊತ್ತಿಗೆ ಬೇಡ ಅಂತ ಗಾಬರಿ ಮಾಡ್ಕೊಬಿಡ್ತಾರೆ. ಇನ್ನು ಸ್ವಲ್ಪ ಹೊತ್ತು ಹೋಗ್ಲಿ, ಇಷ್ಟು ಜನ ಬರ್ತೀವಿ ಅಂತ ಹೇಳದ. ಈಗೇನು ದಡ ಬಡ ಮಾಡ್ತಾರೆ ಕತೆ, ಭಾರಿ ಭಾವನೆ ಕತೆ ಅವರು. ನಾನು ಚಿಕ್ಕೂರಿಂದ ನೋಡೀನಿ, ಭಾರಿ ಒಳ್ಳೆಯವರು. ನನ್ನ ಮಗ ಪುಣ್ಯ ಮಾಡಿದ ಗೊತ್ತಾ. ಆ ಮನೆ ಪಡಿಬೇಕಾರೆ ಹೆಣ್ಣು ಅಪ್ರಂಜಿ, ಅವ್ರ ಅಣ್ಣನೋ ಚಿನ್ನ, ಅವ್ರ ಅಪ್ಪನೋ ಹೋಗು ಹೇಳು, ಎಷ್ಟು ಹೋಗಿದ್ರು ಕಮ್ಮಿನೇ ಅವ್ರನ್ನ. ದೇವ್ರು ನಮ್ಮ ಅದೃಷ್ಟಕ್ಕೆ ಕೊಟ್ಟದೆ ಅನ್ಸುತ್ತೆ. ಫೋನ್ ಬರ್ತದೆ, ಫೋನು ಯಾರು? ಕೃಷ್ಣ, ಅದು ಎಣ್ಣೆ ಮಾಡಿರೋದು. ಐಸ್ ಹೆಚ್ಚುಗತೆ ಬಿಡು ಅವ್ರಿಗೆ, ಐಸ್ ಹೆಚ್ಚುಗತೆ. ಏನೋ ಹೇಳಕ್ ಮಾಡಿರ್ಬೇಕು, ಕೇಳು ಕೇಳು ಸ್ಪೀಕರ್ ಆನ್ ಮಾಡು. ಹಲೋ, ನಾನು ಕನತೆ. ಗೊತ್ತಾಯ್ತ ಕತೆ ಹೇಳಪ್ಪ ಕೃಷ್ಣ. ಕನತೆ, ನಾನು ಕನತೆ. ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಕನತೆ, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ ಯಾಕೆ ಯೋಚನೆ ಮಾಡಿಯೇ? ಅಯ್ಯೋ ನೀನು ಏನೋ ರೆಡಿ ಮಾಡಿದ್ರು ಚಿಂತೆ ಮಾಡೋಕ್ಕಿಲ್ಲ. ನಿಮ್ಮ ತಂಗಿ ನಮ್ಮ ಮಗಳು ಸಮಾನ, ನಾವೇ ಎಲ್ಲನೂ ತಗೊಂಡು ಬರ್ತೀವಿ. ಖರ್ಚು ದುಡ್ಡಿಲ್ಲ ಬೇಕಾದ್ರೆ ಇಸ್ಕೊಪ್ಪ, ಆಯಿತಾ? ನೀನು ಮಾತ್ರ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನೀವೇ ಸಾಲ ಪಾಲನು ಮಾಡ್ಕೋಬೇಡ ನೀನು, ಸರಿಯಾ? ನೀನು ಯಾಕೆ ಯೋಚನೆ ಮಾಡಿಯೇ? ಕೊಡಿ ಪಾಪ, ಅದೇನ ಕಡೆ ಹೇಳೋಕ್ಕೆ ಬಟ್ಟ ಆಡ್ತಾವೆ. ಕೃಷ್ಣ ಬಾ, ಕೊಡು ನಾನೇ ಮಾತಾಡ್ತೀನಿ. ಏನು ಹೇಳಕ್ ಬಟ್ಕೊಳ್ತಾನು ಅಪ್ಪ? ಏನು ಸಂಕೋಚ ಪುಟ್ಕಬೇಡಕನಪ್ಪ, ಸಂಕೋಚ ಮಾತ್ರ ಪುಟ್ಕಬೇಡ ನೀನು. ನಿನ್ನ ತಂಗಿ ನನ್ನ ಮಗಳು ಸಮಾನ, ನಾನು ಚೆನ್ನಾಗಿ ನಂಗೆ ನೋಡ್ಕೊತೀನಿ. ನಿಮ್ಮಂಥ ಸಂಬಂಧದ ಮದುವೆ ಮಾಡ್ಕೊಳಕ್ಕೆ ನಾವು ಪುಣ್ಯ ಮಾಡಿದ್ದು. ಹೆಂಗೆ ಹೇಳನೆ, ಹಿಂಗೆ ಆಡ್ತಾ ಕೂತವ್ರಲ್ಲ ಅದು ಮವ. ಹಂಗಲ್ಲ ಕಣ್ಮವ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಗೊತ್ತಾವಿ. ಒಪ್ಪು ಮಾತು ಮಾಡೋಕ್ಕೆ ನಾವೇ ಫೋನ್ ಮಾಡೋದು ಅಂದ್ಕೊಂಡಿವಿ. ಒಂದು 20 ಜನ ಕರ್ಕೊಬತ್ತೀವಿ ಅಷ್ಟೇ ಮವ. ನಿಮ್ಗೆ ಹೆಂಗೆ ಹೇಳೋದು? ಯಾಕೆ ಒಂಥರ ಇದೆಯಲ್ಲ? ಏನೂ ಇಲ್ಲ ಕಣ್ಮವ, ಅದು ಅದು ಏನದೇನು ಹೇಳು ಮಾವ. ಬರೋಕ್ಕೇನು ಹೋಗ್ಬೇಡಿ ಕಣ್ಮವ. ಏನ ಏಮವ್ವ, ನಿಮ್ಮ ಹೆಣ್ಣು ಯಾವ ಕಣೆ ಈಗಲೇ ಮದುವೆ ಬೇಡ ಅಂತ ಕುಂತದೆ ಕಣ್ಮವ. ಅಲ್ಲ ಕಣಪ್ಪ, ತಮಾಷೆ ಹೇಳ್ತಿದ್ದೀರಿ, ತಮಾಷೆ ನೀವು ತಮಾಷೆ ಹೇಳ್ತಾರ ತಾನೇ? ನಾವು ಜನಗಿನಗಳಿಗೆಲ್ಲ ಹೇಳ್ಕೊಂಡಿವಿ, ಒಪ್ಪನ ಮಾತೆಲ್ಲ ಮಾಡ್ಕೊಂಡಿವಿ. ಬುಡಿ ಇಲ್ಲ ಕತೆ, ಅಲ್ಲಿಗೆ ಬಂದು ಮಾತಾಡ್ತೀವಿ. ನೀನು ಸಂಕೋಚ ಪುಟ್ಕೋಬೇಡ, ನಾವು ಒಪ್ಪಿಸ್ತೀವಿ. ಹೆಣ್ಣ ಮದುವೆ ಬೇಡ ಅಂದರೆ ನಾವು ಒಪ್ಪಿಸ್ತೀವಿ, ಆಯಿತಾ? ನೀನೇನು ಬೊಯ್ಯೋದು ಆಡೋದು ಹುಡುಗಿಗೆ ಏನು ಮಾಡೋಕೋಗ್ಬೇಕನಪ್ಪ, ನಾವು ಒಪ್ಪಿಸ್ತೀವಿ. ಅಲ್ಲ, ಒಪ್ಪನ ಮಾತೆಲ್ಲ ಆಗದೆ ಎಲ್ಲ ಜನಗಳಿಗೂ ಗೊತ್ತು. ಈಗ ಹಿಂಗೆ ನಂಬಿಸಿ ಕೈ ಬಿಟ್ರು ಹೆಂಗೆ? ನಂಬಿಸಿ ಕೈ ಬಿಟ್ರು ಹೆಂಗೆ? ನಾವೇ ಒಂದು ಎಂಗೇಜ್ಮೆಂಟ್ ಮಾಡ್ಕೊಬಿಟ್ಕೊಂಡ್ರೆ ನಮ್ಮ ಜನಗಳು ಸರಿಯಾಗಿ ನೋಡಿಲ್ಲ. ನಾವೇ ಒಪ್ಪನ ಮಾತು ಮಾಡ್ಕೊಬಿಟ್ಟಿವಿ. ಅದಕ್ಕೆ ಎಲ್ಲರಿಗೂ ಎಂಗೇಜ್ಮೆಂಟ್ಗಳು ಮಾಡಿ ಎಲ್ಲವ ನಮ್ಮ ನೆಂಟರುಗಳೆಲ್ಲ ಕೇಳ್ತಾವ್ರೆ, ನಮ್ಮ ಅಕ್ಕ ತಂಗಿಯರ ಮಕ್ಕಳುಗಳು ಎಲ್ಲವ. ಆಮೇಲೆ ನಿಮ್ಮ ಅತ್ತೆ ಅಕ್ಕ ತಂಗಿಯರ ಮಕ್ಕಳು ಎಲ್ಲ ಹೆಣ್ಣು ನೋಡಬೇಕು, ನಮ್ಮ ಬಿಟ್ಟು ಒಪ್ಪನ ಮಾತು ಮಾಡ್ಕೊಂಡಿದ್ದೀರಿ ಅಂತ ಊದ್ಕೊಬಿಟ್ಟವ್ರೆ. ಅದಕ್ಕೆ ಅವ್ರನ್ನೆಲ್ಲ ಬರ್ತಾವಿ. ನಿಮ್ಮ ಮನೇಲಿ ಖರ್ಚು ಏನು ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ಬಂದು ನೋಡ್ಕೊಂಡು ಹಂಗೆ ಬಂದುಬಿಡ್ತಾರೆ. ಆ ಹುಡುಗಿ ಜೊತೆ ನಾನು ಬಂದು ಮಾತಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ ಕೃಷ್ಣ. ಏನಂತೆ? ಅಲ್ಲ ಸುಮ್ಕಿರಪ್ಪ, ಸಿಕ್ಕಿಲ್ಲ ನಾವೀಗ ಸುಮ್ಕಿರು. ನಾವೇ ನಿಮ್ಮ ಹೆಣ್ಣ ಹುಲಿಯ ನಾವು ತಿನ್ಕೊಬಿಟ್ಟವ, ನಾವು ಒಪ್ಪಿಸ್ಕೊತೀವಿ ಗೊತ್ತೆ, ನಾವೇ ಬರ್ತೀವಿ. ಅದೇ ನಾನು ಹೆಂಗೆ ಹೇಳೋದತ್ತೆ ನಾನು, ನನ್ನ ಬಾಯಿ ಬರ್ತೀವಲ್ಲ. ಯಾಕೋ ಒಂಥರ ಇದೆಯಲ್ಲಪ್ಪ. ಅಲ್ಲ ನೀನು ಯಾಕಪ್ಪ ಹಿಂಗೆ ಆಡ್ತಿದ್ದೆ ಕೃಷ್ಣ? ಆವತ್ತು ಒಪ್ಪನ ಮಾತಿಸ್ಲು ಕೇಳಿದೆ ನಾನು, ಯಾಕೋ ಸಪ್ಕೊಳ್ಳಲ್ಲ ಅಂತ. ಏನು ಇಲ್ಲ, ಖುಷಿಯಾಗಳೆ ಅಂತ ನೀವೇ ಅಂದ್ರಿ. ನಾನೇನು ಬಲವಂತ ಮಾಡಲಿಲ್ಲ. ಇವತ್ತು ಇದ್ದಿದ್ದಕ್ಕಂಗಲೇ ನನಗೆ ಮದುವೆ ಬೇಡ ಅಂದ್ಬಿಟ್ಟು ಇದ್ರ ಮಕ್ಕಳ ಆಟ ಅಲ್ಲ, ಅರ್ಥ ಆಯ್ತಾ? ನಾನು ಹತ್ರ ಬರ್ತೀನಿ, ಮಾತಾಡ್ತೀನಿ, ಏನು ತೊಂದರೆ ಆಗಿದ್ದು ಅಂತ ಕೇಳ್ತೀನಿ ನಿಮ್ಮ ಹೆಣ್ಣ, ಆಮೇಲೆ ಒಪ್ಕೊಂಡು ಮಾತಾಡ್ತೀನಿ, ಆಯಿತಾ? ನಾನು ಈಗಲೇ ಹೊರಟು ಬರ್ತೀನಿ, ಇವ್ರು ಬೇಕಾದ್ರೆ ತಡಕ್ಕೆ ಬರ್ತಾರೆ. ಮವ ನಿಮ್ಗೆ ಹೆಂಗೆ ಹೇಳೋದು ಮವ? ಏನು ಹೇಳು, ಯಾವುದು ಮುಚ್ಚಿಡ್ಬೇಡ ಮವ. ನಾನು ಏನು ಮಾಡಲಿ ಮವ, ನಾನು ಸಂಸ್ಬಿಡಿ ಮವ. ಪಾರ್ವತಿ ಕಾಣ್ತಾ ಇಲ್ಲ ಹಂಗಂದ್ರೆ ಏನರ್ಥ? ಏನು ಅರ್ಥ ಹಂಗಂದ್ರೆ? ನಾವೇನೋ ಒಳ್ಳೆಯವರು ಅಂತ ನಾವು ಸಂಬಂಧ ಬೆಳೆಸಿದ್ರೆ ಪಾರ್ವತಿ ಕಾಣ್ತಾ ಇಲ್ಲ ಅಂತಿದ್ದೀರಲ್ಲ. ಇನ್ನು ಮನೆ ಜನ ಸ್ವಲ್ಪ ನಾಟಕ ಆಡ್ತಿದ್ದೀರ, ನಾಟಕವ. ನಾವೇನೋ ಒಳ್ಳೆ ಮನ್ ತಂದವರು, ಒಳ್ಳೆ ಹೆಣ್ಣು ತಂದು ಮನೇಲಿ ಇಡ್ಸ್ಕೊಳ್ಳೋದಂತ ನಾವು ಅಂದರೆ, ನೀವು ಇಂಥ ಮಾನ್ಗಿಟ್ಟೋದು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಹೆಣ್ಣು ಕಾಣ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಅರ್ಥ ಏನು ಕೃಷ್ಣ ಅರ್ಥ? ನಮ್ಮ ಮಾನ ಮರಿ ತೆಗಿಬೇಕು ಅಂದ್ಕೊಂಡಿದ್ರು ನೀವೆಲ್ಲವ. ಅವ ಹಂಗಲ್ಲ ಕಣ್ಮವ, ಹೆಚ್ಚು ಬಾಯಿ ನೀನು. ಹಂಗಲ್ವಂತೆ, ಹಂಗಲ್ಲ. ನಮ್ಗೆ ಹೆಣ್ಣು ಕೂಡ ಕೀವು ನಿಂತಿರ್ತಾರೆ, ಕೀವ ಅಂತಿದ್ರಲ್ಲಿ ಹೋಗ್ಲಿ ಅಂತ ನಿಮ್ಮ ಮನೆಗೆ ಬಂದು ಸಂಬಂಧ ಬೆಳೆಸಕ್ಕೆ ಬಂದ್ರೆ ಇವತ್ತು ಬರೀ ತೆಗೆ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಹೆಣ್ಣಿಲ್ಲ ಅಂದ್ರೆ ಅರ್ಥ ಏನು? ಹೆಣ್ಣಿಲ್ಲ ಅಂದ್ರೆ ಅರ್ಥ ಏನು? ಮನೆ ಜನ ಸೇರ್ಕೊಂಡು ನಾಟಕ ಆಡ್ತಾರೆ, ನಾಟಕ. ಹೆಣ್ಣಿಲ್ಲ ಅಂತ ಕೇಳ್ತಾರೆ, ಬೇಕಾಗಿಲ್ಲ. ಹೆಣ್ಣಿಲ್ಲ ಅಂತಂದ್ರೆ ಏನಂತ ಅರ್ಥ? ಹೆಣ್ಣಿಲ್ಲ ಅಂತಂದ್ರೆ
ಎಲ್ಲರೂ ಹೋಗಿರೋಣ ನನ್ನ ಮಗನ ಮದುವೆ ಮಾಡ್ಕೊಳಕ್ಕದ ನೀವು ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ. ಅದೇ ಹಂಗೆಲ್ಲ ಮಾತಾಡಬೇಡಿ ಕಣತೆ. ಏಯ್ ಮುಚ್ಚು ಬಾಯ್ ನೀನು. ಏನೋ ಗೊತ್ತಿರೋರು ಅಂದ್ಬಿಟ್ಟು ನಾವು ಹೆಣ್ಣು ನೋಡಿದ್ರೆ ಈ ಕೆಲಸ ಮಾಡಿದ್ದಾಳೆ, ಈ ಕೆಲಸ ಗೊತ್ತಾಗಿತ್ತು ನನಗೆ ಆಗ್ಲೇ ಯಾಕೆ ಕೂತ್ಕೊಂಡಿದ್ದಾಳು ಅಂತ. ಈ ಕೆಲಸ ಮಾಡ್ಬೇಕಂತ ಎಲ್ಲಿಂದ ಕೈಕೊಂಡಿದ್ರಿ? ನಿಮ್ಮ ಎತ್ತಿ ಬೆಂಕಿ ಹಾಕ ಮಾನ ಮರಿ ಕಳೆಯಕ್ಕೆ ನಮಗೆ. ಮತ್ತೆ ಹಂಗೆಲ್ಲ ಬೋಯ್ಬೇಡಿ ಕಣತೆ, ನಾನು ಹಿಂಗೆ ಆಯ್ತದೆ ಅಂತ ಅನ್ಕೊಂಡೇ ಇರ್ತಿಲ್ಲ. ಹೇಳಿ ತಂಗಿ ಏನು ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ಅಂತ ಮನೆ ಜನ ಎಲ್ಲ ಇದ್ರಲ್ಲ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವಾ? ಈಗ ನಾವು ಹೆಂಗೆ ಮಕ ಎತ್ಕೊಂಡು ತಿರ್ಗಾಡೋದು, ನಾವು ಹೆಂಗೆ ಮಕ ಎತ್ಕೊಂಡು ತಿರ್ಗಾಡೋದು ಅಂತ. ಥೂ ನಿಮ್ಗೆ ಬರ ನಿಮ್ಮ ಹೊತ್ಕೊಂಡೋಗಿ ಮನಷ್ಟು ಬರೋರೆ. ನಮ್ಮ ಮಾನ ಮರದಿ ಕಳೆ ಕೊಟ್ಟಿದ್ರೆ ನಮ್ಮ ಮಾನ ಮರದಿ ಕಳೆಯಕ್ಕೆ ಎಂತ ಕಿತ್ತೋದ ಮನೆ ಹೆಣ್ಣು ನೋಡ್ಬಿಟ್ಟೆ, ಎಂತ ಮಾನ್ಗೆಟ್ಟವ್ರ ಮನೆ ಹೆಣ್ಣು ನೋಡ್ಬಿಟ್ಟೆ ನಾನು. ಬುಡ್ಕಂಡೆ ಬೇಡ ಸಿಗ್ತಾರೆಲ್ಲ ಹಿಂಗೆ ನೋಡಿ ಮಾಡಬೇಕು ಅಂತವ್ರೆ. ನೀವು ಯಾಕೆ ದುಡ್ಬೇಡಿ ಅಂತ ಹೋಗಿ ನಾವು ಒಪ್ಪನ ಮತ್ತೆಲ್ಲ ಮಾಡ್ಕೊಬಂದ್ಬಿಟ್ಟು ಈಗ ಈ ಕೆಲಸ ಆಯ್ತಲ್ಲ ನಾವು ಏನು ಮಾಡ್ಬೇಕು ನಾವು? ನೋಡ್ಕೊಳ ನಾನು ಸುಮ್ಮನೆ ಐಕಿಲ್ಲ ನಾನು ಮಾನ ಮರಿ ತೆಗ್ದಿದ್ದಿ. ನಾನು ಮಾತ್ರ ಊರು ಜನ ಸೇರಿಸ್ತೀನಿ. ನನಗೇನೋ ನೈ ಆಗೋದು ನೀನು ದುರ್ಕಿಸ್ಬೇಕು ಅಷ್ಟೇ. ನಾನು ಮಾತ್ರ ಸುಮ್ಗಿಮ್ಮನ ಐಕಿಲ್ಲ. ನನಗೆ ಅಷ್ಟೇ ಪಾಪ ಬಂದ್ಬಿಡ್ತದೆ ನನಗೆ. ಬೇಡ ಅನ್ಬೇಕಿತ್ತು. ನೀವೇ ಏನೋ ಮಾಡಿದಿರಿ, ನೀವು ಎಲ್ಲೊಳಗೆ ಇಷ್ಟ ಇರ್ತೀರೇನೋ, ನೀವೇ ಏನೋ ಮುಚ್ಚಾಗತ್ತೆ ನಮ್ಮ ಮಗನ ಕಟ್ಟಾಗಿ ನೋಡಿದ್ರೆ ನೀವು ಏನೋ ಈಗ ಆಯ್ತಲ್ಲ ಇದೇ ಒಳ್ಳೇದು. ಮದುವೆ ಮೇಲೆ ಆಗಿದ್ರೆ ಏನು ಕತೆ ಎಂತ ಗಟ್ಕೆಟ್ಟವಳು ನಮ್ಮ ಮನೆ ತಗೊಳ್ಳೋದು. ಅಥೂ ಮಾನ ಮರಿದಿಲ್ದಿರ ಇನ್ನು ನಮ್ಮ ಮನೆಗೆ ಸೇರಿಸ್ಕೊಂಡು ನಮ್ಮನೆ ಮೈಲಿಗೆ ಮಾಡ್ಕೊಬಿಡ್ತೀವಲ್ಲ ನಾವು. ಎಲ್ಲ ಮಾತಾಡಬೇಡಿ ಮವ. ನನ್ನ ತಂಗಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಎಲ್ಲವಳು ಏನು ಅಂತ ಗೊತ್ತಿಲ್ಲ. ಎಲ್ಲಿರ್ತಾಳೆ? ಯಾವನ ಜೊತೆ ಓಡೋಗಿರ್ತಾಳೆ ಬಿಡು. ಮಡುಗು ಫೋನ ನೀನು ಮಾಡವನಲ್ಲಿ ಫೋನ್ ಬೇರೆ. ಥೂ ನಿಂಗೆ ನಾಚಿಕೆ ಮಾನ ಮರಿದಿಲ್ವಾ? ತಂಗಿ ನೆಟ್ಟಗೆ ಬುದ್ಧಿ ಕಲ್ಸಕ್ಕಾಗದ್ರೆ ಫೋನ್ ಮಾಡಿ ಕೇಳ್ತಾ ಕೂತಿದ್ದಲ್ಲ ನೀನು. ನಿಮ್ಮಂಥ ಸಂಬಂಧ ಕಚ್ಚಡ ಸಂಬಂಧ ನಮ್ಗೆ ಬೇಕಾಗಿಲ್ಲ. ನಮಗೆ ಹೆಂಗೆ ಅನ್ಬೇಡಕನತೆ, ಏನು ಗೊತ್ತಿಲ್ಲದನ ಗುರಿ ಇಲ್ದನ ಎಲ್ಲೋ ಇದ್ದಾಳೇನೋ. ಥೂ ನಿಮ್ಮ ಲೋಪರ್ ಸಂಬಂಧ ಮಾಡಿದೆ, ಲೋಪರ್ ಸಂಬಂಧನ ನನ್ನ ಮಗನಿಗೆ ಕೀವು ನಿಂತವ್ರೆ ಹೆಣ್ಣು ಕೊಡೋಕ್ಕೆ ಅಂತಿದ್ರಲ್ಲಿ ಏನೋ ಫ್ರೆಂಡ್ಶಿಪ್ ಸಂಬಂಧ ಬೆಳೆಸ್ಕೊಳ್ಳೋದಂತ. ನಾನು ಹೋದ್ರೆ ಈ ಥರವ ಒಳ್ಳೇದಾಯ್ತು ಕಣಪ್ಪ. ಹಪ್ಪ ಸದ್ಯ ದೇವರು ಒಳ್ಳೇದೇ ಮಾಡ್ದ ಮದುವೆ ಮುಂಚೆಗೆ, ಇಲ್ಲಾಂದ್ರೆ ಇನ್ನೇನು ಗ್ರಾಚಾರ ಶುರುವಾಗೋದು. ಮಡುಗು ಫೋನ ಅದೇನು ಮಾತಾಡ್ತಾ ಕೂತೀನಿ ನೀನು? ಮಡುಗು ಸರಿತೀನ ಮಡುಗು ಫೋನ ನೀನು ನಿಮ್ಮ ಎತ್ತಿ ಬೆಂಕಿ ಹಾಕ ನಿಮಗೆ. ನಮ್ಮ ಮನೆ ಮರಿ ತೆಗಿಯಕ್ಕೆ ಸದ್ಯ ಕಣಪ್ಪ. ನಿನ್ನ ತಂಗಿ ಒಳ್ಳೆ ಕೆಲಸನೇ ಮಾಡೋಳೆ. ನನ್ನ ಮನೆ ಮರಿ ತೆಗಿನಿಲ್ವಲ್ಲ ಒಟ್ಟಾಗಿ. ಮುಚ್ಚ ಬಾಯಿ ನೀನು. ಮಡುಗು ಫೋನ ಅವ್ನ ಜೊತೆ ಏನು ಮಾತಾಡ್ತಿದ್ದೀನಿ ನೀನು? ಏನು ಮಾತಾಡ್ತಿದ್ದಿ ಅಂತ ನೀನು? ಏನೋ ಈ ಕೆಲಸ ಮಾಡೋಳ ಮನೆ ನಮಗೆ ಏನೋ ಒಂದು ಒಳ್ಳೇದಾಯ್ತು. ಮೊದಲೇ ಹಿಂಗೆ ಮಾಡೋಳು ಮದುವೆ ಆದ್ಮೇಲೆ ಈ ಥರ ಮಾಡ್ಬಿಟ್ಟಿದ್ರೆ ಮರ್ಯಾದೆ ಏನಾಗೋದು? ಏನೋ ಒಂದು ಒಳ್ಳೆ ಕೆಲಸ ಮಾಡೋಳೆ. ನಮ್ಮ ಅದೃಷ್ಟ ಸರಿಯಾಗಿತ್ತು. ಇವ್ರ ಬುದ್ಧಿಗಳು ಈಗಲೇ ಗೊತ್ತಾದೋ. ಆಯ್ತು ಎಂಥ ಜನಗಳ ಅದೇ ಜೊತೆ ಬೇರೆ ಮಾತಾಡ್ತಾರೆ. ಮಡುಗು ಫೋನ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಾಗೆ ಹೇಳಿ ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ.